ನಮಸ್ತೆ ಬಂಧುಗಳೇ, ದಯಮಾಡಿ ಎಚ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. 1951-52ರಲ್ಲಿ ನಡೆದಂತಹ ಮೊದಲ ಚುನಾವಣೆಯಿಂದ ಹಿಡ್ಕೊಂಡು ಮೊನ್ನೆ ನಡೆದಂತಹ ಚುನಾವಣೆವರೆಗೂ ಒಂದು ವಿಷಯವನ್ನು ನಾವು ಯಾವಾಗಲೂ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರ್ತೀವಿ ಅಂತ ಹೇಳಿದ್ರೆ, ಇಡೀ ಚುನಾವಣೆಯನ್ನು ಪ್ರಭಾವ ಮಾಡ್ತಕ್ಕಂತಹ ದೊಡ್ಡ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ಮುಸ್ಲಿಂ ವೋಟ್ನ ವೀಟೋ ಪವರ್. 2014ವರೆಗೂ ಯಾವ ರೀತಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಯಾವ ಪಕ್ಷದ ಪರವಾಗಿ ಮುಸಲ್ಮಾನ್ ವೋಟ್ಗಳು ಬೀಳ್ತವೆ ಆ ಪಕ್ಷವೇ ಅಧಿಕಾರಕ್ಕೆ ಬರೋದು. ಇದು ಸತ್ಯ ಕೂಡ ಆಗಿತ್ತು ಅಲ್ಲ, ಇವತ್ತು ಹಲವಾರು ಕಡೆ ಅದೊಂದು ಸತ್ಯ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ಮಾಡ್ತಿದ್ದು ಅಥವಾ ಏನು ಈ ಅಪೋಸಿಷನ್ ಪಾರ್ಟೀಸ್ ಅಂತ ಇವತ್ತು ನಾವೇನು ಹೇಳ್ತೇವೆ ಮಾಡ್ತಿದ್ದಿದೆ ಅಂತ ಹೇಳಿದ್ರೆ, ಈ ಸಗಟಾಗಿ ಒಂದು 15-20% ಅಥವಾ 30%ವರೆಗೂ ಸಿಗ್ತಿದ್ದಂತಹ ಏನು ಈ ಮುಸ್ಲಿಂ ವೋಟ್ಗಳನ್ನ ಒಂದು ತೆಕ್ಕೆಯಲ್ಲಿ ಇಟ್ಕೊಂಡ್ಬಿಡ್ತಿದ್ರು. ವಿಪರೀತ ಅವ್ರಿಗೆ ತುಷ್ಟೀಕರಣ ಮಾಡಿಕೊಂಡು ಅವ್ರನ್ನ ಓಲೈಕೆ ಮಾಡಿಕೊಂಡು ಒಂದು ತೆಕ್ಕೆಯಲ್ಲಿ ಇಟ್ಕೊಂಡ್ಬಿಡ್ತಿದ್ರು. ಇನ್ನು ಹಿಂದೂಗಳಲ್ಲಿ ಈ ಹಿಂದೂಗಳನ್ನು ಜಾತಿಯಾಗಿ ಡಿವೈಡ್ ಮಾಡಿಬಿಟ್ಟು ಒಂದು ಅಥವಾ ಎರಡು ಜಾತಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಮತ್ತೆ ತಿರ್ಗಿ ಅದರಲ್ಲಿ ದಲಿತ ಸಮುದಾಯಕ್ಕೂ ಅಥವಾ ಗುಡ್ಡಗಾಡು ಸಮುದಾಯಕ್ಕೂ ಯಾವುದೇ ಕಾರಣ ತಲೆ ಕೆಡಿಸ್ಕೊಂಡು ಅವ್ರನ್ನ ಹಿಂದೂ ಧರ್ಮದ ವಿರುದ್ಧವಾಗಿ ನಿಲ್ಲಿಸಿ ಆ ಒಂದಷ್ಟು ಜಾತಿಗಳ ಓಟ್ಗಳನ್ನ ತೊಗೊತಾ ಇದ್ರು. ಸೊ ಈ ಮುಸ್ಲಿಮ್ದು ಒಟ್ಟು ವೋಟ್ ಬ್ಯಾಂಕು ಅದ್ರ ಜೊತೆಗೆ 1-2 ಜಾತಿಗಳ ಓಟ್ ಸೇರಿಕೊಂಡು ಅವರು ನಿರಂತರವಾಗಿ ಆಡಳಿತ ಮಾಡ್ತಾಯಿದ್ರು. ನೆಹರು ಮಾಡಿದ್ದು ಪಾಪನು ಇದೇ ಕೆಲಸನೇ. 52ರಿಂದ ನೆಹರು ಆದಮೇಲೆ, ಇಂದಿರಾ ಗಾಂಧಿ ಆದಮೇಲೆ, ರಾಜೀವ್ ಗಾಂಧಿ ಆದಮೇಲೆ, ಪಿ ವಿ ನರಸಿಂಹರಾವ್ ಆದಮೇಲೆ, ಆಮೇಲೆ ಏನೇನು ಈ ಕಿಚಡಿ ಸರ್ಕಾರಗಳು ಬರಲಿಕ್ಕೆ ಶುರುವಾಯಿತು. ಇವೆಲ್ಲವ ಪ್ರಭಾವಗಳು ಏನಂತ ಹೇಳಿದ್ರೆ ಮುಸ್ಲಿಂ ವೋಟ್ ಬ್ಯಾಂಕು ಅದನ್ನು ವಿಪರೀತ ತುಷ್ಟೀಕರಣ ಮಾಡೋದಕ್ಕೆ ಹೋಗೇನೆ ಭಾರತೀಯತೆಯ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರು. ಹಿಂದೂಗಳ ವಿರುದ್ಧವಾಗಂತೂ ನಿರಂತರವಾಗಿ ನಿಂತ್ಕೊಂಡ್ರು. ಯಾಕೆ ಹಿಂದೂಗಳನ್ನ ಕಂಡ್ರೆ ನೆಹರುಗಾಗ್ತಿರ್ಲಿಲ್ಲ? ಯಾಕೆ ಇಂದಿರಾ ಗಾಂಧಿ ಓಲೈಕೆ ಮಾಡ್ತಿದ್ರು? ಯಾಕೆ ಲಲ್ಲು ಪ್ರಸಾದ್ ಯಾದವ್ ಆಗಲಿ, ಮುಲಾಯಂ ಸಿಂಗ್ ಯಾದವ್ ಆಗಲಿ, DMK ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, TMC ಆಗಲಿ, ಇವರೆಲ್ಲರೂ ಮುಸ್ಲಿಂ ವೋಟ್ ಬ್ಯಾಂಕ್ ಅಂತೇಳಿ ಹಿಂದೂಗಳನ್ನ ಯಾಕೆ ಅವಮಾನ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಸತ್ಯ ಭಾಳ ಚೆನ್ನಾಗಿ ಗೊತ್ತಿತ್ತು. ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗಲ್ಲ, ಅವ್ರನ್ನ ಜಾತಿ ಒಳಗಡೆಗೆ ಈಸಿಯಾಗಿ ಹೊಡೆದ್ಬಿಡ್ಬೋದು. ಆದರೆ ಈ ಟ್ರೆಂಡ್ ಬದಲಾಗಿದ್ದು ನಿಧಾನಕ್ಕೆ 2014ರಿಂದ. ಆದರೆ ಇವತ್ತು ಅತ್ಯಂತ ಖುಷಿಯಾಗಿ ಹೇಳ್ತಾ ಇದ್ದೀನಿ ಬಂಧುಗಳೇ, ಅತ್ಯಂತ ಖುಷಿಯಾಗಿ ಹೇಳ್ತಾ ಇದ್ದೇನೆ, ಭಾರತದ ರಾಜಕಾರಣದಲ್ಲಿ, ಚುನಾವಣೆ ರಾಜಕಾರಣದಲ್ಲಿ ಮುಸ್ಲಿಂ ವೀಟೋ ಪವರ್ ಇತ್ತಲ್ಲ, ಮುಸ್ಲಿಂ ವೋಟಿನ ವೀಟೋ ಪವರ್ ಅದು ಕಂಪ್ಲೀಟಾಗಿ ಹೊಗೆ ಆಗೋಗಿದೆ. ಅದು ಇಲ್ಲವೇ ಇಲ್ಲ. ಈಗ ಮುಸ್ಲಿಂ ವೋಟ್ ಹಚ್ಕೊಂಡು ಯಾವುದಾದ್ರೂ ಪಕ್ಷ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೆಲ ಕಚ್ಚಿ ಮಕ್ಕಡೆ ಮಲಗ್ತಾರೆ. ಒಂದು ಚುನಾವಣೆ 2 ಚುನಾವಣೆ ಇಟ್ಕೊಂಡು ನಾನು ಈ ವಿಷಯವನ್ನು ಹೇಳ್ತಾ ಇಲ್ಲ. ನಿರಂತರವಾಗಿ ಚುನಾವಣೆಗಳನ್ನ ನೋಡ್ಕೊಂಬನ್ನಿ. ಜೊತೆಗೆ ಈ ಸತ್ಯ ಮುಸಲ್ಮಾನರಿಗೂ ಗೊತ್ತಾಗೋಗಿದೆ. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಹೊಡೆತ ಬಿದ್ದಿದ್ದು ಜಾಸ್ತಿ ಮುಸಲ್ಮಾನರಿಗೇನೆ. ಒಂದು ಇವ್ರು ನೆಚ್ಕೊಂಡೋಗಿರೋ ಪಕ್ಷಗಳು ಮುಳುಗೋದ್ವು, ಆದರೆ ಅದೇ ಇದರಲ್ಲಿ ಮುಸಲ್ಮಾನರಿಗೂ ಕೂಡ ಭಾಳ ದೊಡ್ಡ ಹೊಡೆತ ಬಿತ್ತು. ಯಾವುದೋ ದೊಡ್ಡ ಹೊಡೆತ ಬಿತ್ತು ಗೊತ್ತಾ? ಮುಸಲ್ಮಾನರಿಗೆ ಭಾಳ ಚೆನ್ನಾಗಿ ಅನ್ಸೋಕ್ಕೆ ಶುರು ಮಾಡಿದ್ದೆ, ನಾವೇನಾದರೂ ಒಗ್ಗಟ್ಟಾಗಿ BJPಯನ್ನು ವಿರೋಧ ಮಾಡಿದ್ರೆ ಅದರಿಂದ 2 ಪಾಠ ಕಲ್ತಿರೋರು. ಒಂದು, ನೀವೆಷ್ಟೇ ಒಗ್ಗಟ್ಟಾಗಿ ವಿರೋಧ ಮಾಡಿದ್ರು ಕೂಡ BJPಯನ್ನು ಅಧಿಕಾರದಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. BJP ಅಧಿಕಾರಕ್ಕೆ ಮತ್ತೆ ಬರ್ತಲೇ ಇದೆ. ಆದರೆ 2ನೇ ಹೊಡೆತ ಏನಾಗ್ತಿದೆ ಅವರಿಗೆ ಅಂತ ಹೇಳಿದ್ರೆ, BJPನ ವಿರೋಧ ಮಾಡಿದಷ್ಟು ಅವರ ಸಂಖ್ಯೆಗಳು, ಅವರ ರೆಪ್ರೆಸೆಂಟೇಟಿವ್ ಸಂಖ್ಯೆಗಳು, ಅವರ MLA MPಗಳ ಸಂಖ್ಯೆಗಳು ರಾಜ್ಯದಲ್ಲಾಗಲಿ ಅಥವಾ ರಾಷ್ಟ್ರ ರಾಜಕಾರಣದಾಗಲಿ ಕಡಿಮೆ ಹೋಗ್ತಾ ಇದ್ದಾವೆ. ಅದಕ್ಕೇನೆ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಆಗಲಿ, ಸಮಾಜವಾದಿ ಪಾರ್ಟಿ ಆಗಲಿ, RJD ಆಗಲಿ, TMC ಆಗಲಿ ಬಾಯಲ್ಲಿ ಮುಸ್ಲಿಮರ ಬಗ್ಗೆ ಒಳ್ಳೊಳ್ಳೆ ಮಾತಾಡ್ತಾರೆ. ಅದಕ್ಕೆ ಟಿಕೆಟ್ ಕೊಡಬೇಕಾದ್ರೆ 20 ವರ್ಷದ ಕೆಳಗೆ, 15 ವರ್ಷದ ಕೆಳಗಡೆ ಎಷ್ಟು ಟಿಕೆಟ್ ಕೊಡ್ತಿದ್ದಿಲ್ಲ, ಅದರ ಅರ್ಧಕ್ಕರ್ಧ ಟಿಕೆಟು ಗೆಲ್ಲೋದು ಬೀಳೋದು ಬೇರೆ ಪ್ರಶ್ನೆ, ಟಿಕೆಟನ್ನು ಮುಸಲ್ಮಾನರಿಗೆ ಕೊಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟೇಕನ್ ಮುಸ್ಲಿಮ್ಸ್ ವೋಟ್ ಆಸ್ ಗ್ರಾಂಟೆಡ್. ಅವರಿಗೆ ಚೆನ್ನಾಗಿ ಗೊತ್ತು ಮುಸಲ್ಮಾನರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಅವರು BJP ವಿರುದ್ಧವಾಗಿ ನಮ್ಗೆ ಹಾಕಲೇಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಯಾವ BJP ಮತ್ತು RSSನ ಭೂತ ಅಂತ ಹೇಳಿ ಈ ಒಂದು ಪ್ರೊಜೆಕ್ಟ್ ಮಾಡಿಬಿಟ್ಟು ಮುಸಲ್ಮಾನರನ್ನ ಹೆದರಿಸಿದ್ರು, ಅವ್ರ ಆಡಳಿತಕ್ಕೆ ಬಂದರೆ ನೀವು ಉಳಿಯೋದೇ ಇಲ್ಲ, ನಿಮ್ಮನ್ನು ಇರೋಕ್ಕೆ ಬಿಡಲ್ಲ, ನಿಮ್ಮ ಆಸ್ತಿ ಕಿತ್ಕೊಂಡ್ಬಿಡ್ತಾರೆ, ಪಾಕಿಸ್ತಾನಕ್ಕೂ ಬಾಂಗ್ಲಾಗೂ ಕಳಿಸ್ಬಿಡ್ತಾರೆ ಅಂತೇಳಿ ಹೆದರಿಸಿ ಅವನ್ನ ದಾರಿ ತಪ್ಪಿಸಿದ್ರಲ್ಲ. ಅದರ ಹೊಡೆತ ತಿಂತಿರೋದು ಕೇವಲ ಆ ಪಾರ್ಟಿಗಳಲ್ಲ, ಇವನ್ ಮುಸಲ್ಮಾನ್ ಸಮುದಾಯ. ನೋಡಿ, ಇಡೀ ದೇಶದಲ್ಲಿ ಇವತ್ತು ಮುಸಲ್ಮಾನರು ಎಷ್ಟು ಜನ MPಗಳಿದ್ದಾರೆ? ಈ ಸತ್ಯ ಈಗ ಮುಸಲ್ಮಾನರಿಗೆ ಗೊತ್ತಾಗೋಗಿದೆ. ಒಂದು BJPಯನ್ನು ಒಟ್ಟಾಗಿ ನಾವು ವಿರೋಧ ಮಾಡಿದಷ್ಟು ಇಡೀ ಹಿಂದೂ ಸಮುದಾಯ ನಮ್ಮ ಅಗೇನೆಸ್ಟ್ ಆಗ್ತಾ ಇದೆ. ನಮ್ಮ ಕ್ಯಾಂಡಿಡೇಟ್ಗಳಿಗೆ ಎಲ್ಲೂ ವೋಟ್ ಹಾಕಲ್ಲ. ಅದು ಚೆನ್ನಾಗಿ ಗೊತ್ತಿರೋದಕ್ಕೆ ನಮ್ಮ ಪಾರ್ಟಿಗಳು ಅಂತ ಏನು ಅನ್ಕೊಂತಾರೆ, ಅವರು ಕೂಡ ಟಿಕೆಟ್ ಕೊಡ್ತಾ ಇಲ್ಲ ನಮಗೆ. ಜೊತೆಗೆ ನಾವೇನೇ ಸರ್ಕಸ್ ಮಾಡಿದ್ರು ಮೋದಿಯನ್ನು ಆಡಳಿತಕ್ಕೆ ಬರೋದಕ್ಕೆ ಅಥವಾ BJPಯನ್ನು ಆಡಳಿತಕ್ಕೆ ಬರೋದಕ್ಕೆ ತಡೆಯೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಏನು ಈ ಹಿಂದೂ ಸಮುದಾಯ ಜಾತಿಯಲ್ಲಿ ವಿಭಜನೆ ಆಗ್ತಿತ್ತು, ಈಗ ಇಡೀ ಹಿಂದೂ ಸಮುದಾಯ ಒಟ್ಟಾಗಿ ನಿಲ್ತಾ ಇದೆ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ನೋಡಿ. 2020 ಚುನಾವಣೆ
ಟೋಟಲಿ ಅದೊಂದು ದುಸ್ವಪ್ನ ಅಂತಲೇ ಮರ್ತ್ಬಿಡಬೇಕು. ಯಾಕೆಂತ ಹೇಳಿದ್ರೆ ಇಡೀ ಚುನಾವಣೆ ನಡೆದಿದ್ದು, ನಾನು ಲೋಕಸಭೆ ಚುನಾವಣೆ ವಿಷಯ ಮಾತಾಡ್ತಿರೋದು, ಇಡೀ ಚುನಾವಣೆ ನಡೆದಿರೋದು ಒಂದು ರಾಂಗ್ ನೆರೇಷನ್ ಬಗ್ಗೆ. ಅದರಲ್ಲೇನು ಕಾಂಗ್ರೆಸ್ದಾಗಲಿ ಇಂಡಿಯಾ ಅಲಯನ್ಸ್ದಾಗಲಿ 5 ಪೈಸದ ಶ್ರಮ ಇರಲಿಲ್ಲ. ಯಾವುದೋ ಒಂದು ಸುಳ್ಳು ಹರಿದು ಬಿಟ್ಟರು, ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ಮತ್ತೆ ಅಧಿಕಾರಕ್ಕೆ ಬಂದರೆ ರಿಸರ್ವೇಷನ್ ತೆಗೆದುಬಿಡ್ತಾರೆ ಅಂತೇಳಿ ಅದು ಏನೋ ಜನರಲ್ಲಿ ಒಂಥರ ಗೊಂದಲ ಸೃಷ್ಟಿ ಮಾಡ್ತು. ದಲಿತ ಸಮುದಾಯಗಳಲ್ಲಿ, ಹಿಂದುಳಿದ ಸಮುದಾಯಗಳಲ್ಲಿ BJPಗೆ ಒಂದಷ್ಟು ಓಟ್ಗಳು ಕಡಿಮೆ ಆದವು. ಆದರೆ ಅದು ಇಮ್ಮಿಡಿಯೇಟಾಗಿ ಜನ ಅರ್ಥ ಮಾಡಿಕೊಂಡ್ರೆ, ಹಿಂದೂಗಳು ಅರ್ಥ ಮಾಡಿಕೊಂಡ್ರು ಎಲ್ಲೋ ತಪ್ಪಾಗಿದೆ, ಎಲ್ಲೋ ಎಡವಿದ್ದೀವಿ ಅಂತ ಹೇಳಿ. ಅದಾದ ಬಂದ ಚುನಾವಣೆಗಳು ನೋಡಿ, ಹರಿಯಾಣ, ಇಡೀ ಹರಿಯಾಣದಲ್ಲಿ ಒಗ್ಗಟ್ಟಾಗಿ ಹೇಗೆ ಹಿಂದೂಗಳು ವೋಟ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ನೀವು ಜಾಟ್ಸು ನಾನ್ ಜಾಟ್ಸು ಭೇದ ಭಾವ ಕಾಣಲೇ ಇಲ್ಲ ಇಡೀ ಚುನಾವಣೆಯಲ್ಲಿ. ಮಹಾರಾಷ್ಟ್ರದಲ್ಲಿ ಅಲ್ಲಿ ಯಾವಾಗಲೂ ಜಾತಿ ಮೇಲೆ ತುಂಬ ಎಲೆಕ್ಷನ್ ನಡೆಯುತ್ತೆ, ಅಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಇದು ಮಾಡಿದ್ರು. ಬಿಹಾರ್ ನಡೆಯೋದೇ ಜಾತಿ ಮೇಲೆ ರೀ. ಇವತ್ತಲ್ಲ, ಇತಿಹಾಸ ಇರೋದೇ ಹಾಗೆ. ಸ್ವಾತಂತ್ರ್ಯ ಬಂದಾಗ್ಲಿಂದನೂ ಕೂಡ ಅಲ್ಲಿ ಜಾತಿ ಮೇಲೆ ಎಲೆಕ್ಷನ್ ನಡೆದಿದ್ದು. ಆದರೆ ಈ ಬಾರಿ ಅಲ್ಲಿನೂ ಕೂಡ ಜನ ಜಾತಿ ಬಿಟ್ಟು ಹಿಂದೂಗಳಾಗಿ ಓಟ್ ಹಾಕಿದ್ರು. ದಿಲ್ಲಿ ಚುನಾವಣೆ ಎಲ್ಲ ನೋಡಿದ್ವಿ. ಈಗ ನೋಡಿ, ಬಂಗಾಳ ಮತ್ತು ಅಸ್ಸಾಂ ಚುನಾವಣೆ, ಅಲ್ಲಿ ಪ್ರಶ್ನೆನೇ ಬರಲಿಲ್ಲ, ಜಾತಿದು ಪ್ರಶ್ನೆನೇ ಬರಲಿಲ್ಲ. 293ಕ್ಕೆ 207 ಸೀಟು ನಮ್ಮ ಬಂಗಾಳದಲ್ಲಿ ಗೆಲ್ಲುತ್ತೆ, 102 ಸೀಟನ್ನ NDA, 82 ಸ್ವಂತವಾಗಿ BJP ಅಸ್ಸಾಮಲ್ಲಿ ಗೆಲ್ಲುತ್ತೆ. ಚಿಕ್ಕ ರಾಜ್ಯದಲ್ಲಿ ಅಂದರೆ ಅದು 40% ಮುಸ್ಲಿಮ್ರ ಜಾಗದಲ್ಲಿ. ಇದರರ್ಥ ಭಾರತದ ರಾಜಕಾರಣದಿಂದ ಮುಸ್ಲಿಂ ವೀಟೋ ಪವರ್ ಸತ್ತೋಗಿದೆ. ಅದಕ್ಕೇನೆ ಮುಸಲ್ಮಾನರು ಕೂಡ ಬುದ್ಧಿವಂತಿಕೆಯಿಂದ ವೋಟಿಂಗ್ ಮಾಡೋಕ್ಕೆ ಶುರುವಾಗಿದ್ದಾರೆ. ಈ ಕಾಂಗ್ರೆಸ್ ಆಗಲಿ, ರೀಜನಲ್ ಪಾರ್ಟೀಸ್ಗಳನ್ನಾಗಲಿ ನೆಚ್ಕೊಳ್ತಕ್ಕಂತಹ ಭರವಸೆ ಅವ್ರಿಗೆ ಇಲ್ಲವೇ ಇಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು, ಕಾಂಗ್ರೆಸ್ಸು ಕೂಡ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಬಿಸಾಕುತ್ತೆ. ಈವನ್ ಪ್ರಾದೇಶಿಕ ಪಕ್ಷಗಳು, ಸಮಾಜವಾದಿ ಪಾರ್ಟಿ ಆಗಲಿ ಅಥವಾ RJD ಆಗಲಿ, TMC ಆಗಲಿ, DMK ಆಗಲಿ ನಮ್ಮನ್ನು ಉಪಯೋಗಿಸ್ಕೊಂಡು ಬಿಸಾಕ್ತೇವೆ ಅನ್ನೋ ಸತ್ಯ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿನೇ ತಮ್ಮದೇ ಐಡೆಂಟಿಟಿ ಇರ್ತಕ್ಕಂಥ ಮುಸ್ಲಿಂ ಪಾರ್ಟಿಗಳ ಜೊತೆಗೆ ಎಲ್ಲ ರಾಜ್ಯದಲ್ಲೂ ಮುಸಲ್ಮಾನರು ನಿಲ್ತಾ ಇದ್ದಾರೆ. ನೀವು ಅಸ್ಸಾಮಲ್ಲಿ ನೋಡಿ, AUDF ಬಬ್ರುದ್ದೀನ್ ಅಜ್ಮಲ್ ಅವ್ರ ಪಾರ್ಟಿ ಈಗ ಸ್ವಲ್ಪ ವೀಕ್ ಆಗಿದೆ ಬಿಕಾಸ್ ಆಫ್ ದಿಸ್ ಮಿಯಾ ಮುಸ್ಲಿಂ ಮತ್ತು ಅಸ್ಸಾಮಿ ಮುಸ್ಲಿಮ್ಸರ ಒಂದು ಡಿಫ್ರೆನ್ಸಸ್ಸಿಂದ. ಅಲ್ಲಿ ಇಷ್ಟು ದಿವಸ ಯಾವ ದೊಡ್ಡ ಮಟ್ಟದಲ್ಲಿ ಅವರಿಗೆ ಓಟ್ ಹಾಕೊಂಡು ಬರ್ತಿದ್ರು. ಬಂಗಾಳದಲ್ಲಿ ನೋಡಿ, ಬಂಗಾಳದಲ್ಲಿ ಮುಸ್ಲಿಂ ಬಾಹುಳ್ಯ ಇರತಕ್ಕಂತಹ 142 ಕಾನ್ಸ್ಟಿಟ್ಯೂನ್ಸಿಗಳಿದೆ 294ರಲ್ಲಿ. ಆ 192 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಿಂದೆ ಏನಾಗ್ತಿತ್ತು ಅಂದರೆ TMC ಸ್ವೀಪ್ ಮಾಡಿಬಿಡೋದು. 7 ಸೀಟ್ ಬಂದಿದೆ ಹೆಚ್ಚಿರ್ತಿತ್ತು BJPಗೆ. ಈ ಬಾರಿ 142ರಲ್ಲಿ 72 ಸೀಟು BJPಗೆ ಬಂದಿದೆ ಮುಸ್ಲಿಂ ಬಾಹುಳ್ಯದ ಏರಿಯಾಗಳಲ್ಲಿ. TMCಗೆ ಬಂದಿದ್ದು ಕೇವಲ 64. ಇನ್ನು ಕಾಂಗ್ರೆಸ್ಗೆ 2 ಬಂತು, ಹುಮಾಯೂನ್ ಕಬೀರ್ 2 ಸೀಟ್ ತೊಗೊಂಡ್ರು, ಕಮ್ಯುನಿಸ್ಟ್ ಪಾರ್ಟಿಗೆ 1 ಬಂತು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಮುಸಲ್ಮಾನರು TMC ಜೊತೆಗೂ ನಿಲ್ಲಿಲ್ಲ. ಅಲ್ಲಿ ಹುಮಾಯೂನ್ ಕಬೀರ್ ಪಕ್ಷ ಇತ್ತು, ಆ ಪಕ್ಷಕ್ಕೂ ಓಟ್ ಬಿತ್ತು. AMEMಗೆ ಅಲ್ಲಿಗೂ ಕೂಡ ಸ್ವಲ್ಪ ಓಟ್ ಬಿತ್ತು, ಕಾಂಗ್ರೆಸ್ಗೂ ಸ್ವಲ್ಪ ಓಟ್ ಬಿತ್ತು, CPIಗೂ ಸ್ವಲ್ಪ ಓಟ್ ಬಿತ್ತು. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಹುಮಾಯೂನ್ ಕಬೀರ್ 2 ಕಡೆ ನಿಂತು 2 ಕಡೆ ಗೆಲ್ತಾರೆ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿನ ಉದಾಹರಣೆ ಕೊಡ್ತಿಲ್ಲ. ಇವನ್ ನೋಡಿ, ಮಹಾರಾಷ್ಟ್ರದ ಲೋಕಲ್ ಬಾಡಿ ಚುನಾವಣೆ ಆದಾಗ ಮಲೆಗಾವ್ನಲ್ಲಿ ಇಸ್ಲಾಂ ಅಂತಕ್ಕಂಥ ಒಂದು ಪಾರ್ಟಿ ಹೆಸರೇ ಇಸ್ಲಾಂ, ಅದನ್ನ ಕಂಪ್ಲೀಟ್ ಆಗಿ ಅಧಿಕಾರಕ್ಕೆ ತಂದರು. ಅಲ್ಲಿ ಇಲ್ಲಿವರೆಗೂ ಅಧಿಕಾರದಲ್ಲಿ ಇದ್ದದ್ದು ಕಾಂಗ್ರೆಸ್ ಧೂಳಿಪಟ ಮಾಡಿಬಿಟ್ರು. ಯಾರು? ಮುಸ್ಲಿಮ್ಸ್. ಅಲ್ಲಿ 80% ಮುಸ್ಲಿಮ್ಸ್ ಇರೋದು. ಮುಂಬೈನ ಮುಂಬ್ರಾ ಪ್ರದೇಶದಲ್ಲಿ ಹೇಳಿದ್ನಲ್ಲ, ಜಿತೇಂದ್ರ ಅವದ್ದು NCP MLA, ಅವನು ಎಂಥ ಹಿಂದೂ ವಿರೋಧಿ ಅಂತ ಹೇಳಿದ್ರೆ, ಈ ಮುಸಲ್ಮಾನರ ಬೂಟ್ನೆಕ್ಕೂ ಹೆಸರಿರ್ತಕ್ಕಂಥ ಒಬ್ಬ ರಾಕ್ಷಸ. ಯಾವಾಗಲೂ ಮುಸ್ಲಿಂ ಓಲೈಕಲ್ಲಿ ಇಟ್ಕೊಂಡು ಹಿಂದೂ ದೇವಸ್ಥಾನಗಳನ್ನ ಬೈಕೊಂಡು, ಹಿಂದೂ ದೇವರುಗಳನ್ನ ಬೈಕೊಂಡು, ಹಿಂದೂಗಳಿಗೆ ಮಾಡಬಾರ್ದು ಅವಮಾನ ಮಾಡ್ತಿರ್ತಕ್ಕಂಥ ಒಬ್ಬ ಪಾಪಿನೂ ಕೂಡ ಅವ್ರು ಕೈ ಹಿಡಿಲಿಲ್ಲ ಮುಸಲ್ಮಾನರು. ಅವರ ಲೀಡರ್ಗಳಿದ್ರು ಅಂತೇಳಿ ಸಮಾಜವಾದಿ ಪಾರ್ಟಿನ ಗೆಲ್ಸೋರು. 5 ಸೀಟು ಮುಂಬ್ರಾದಲ್ಲಿ. AMIM OIC ಪಾರ್ಟಿ, ಹೈದರಾಬಾದ್ ಪಾರ್ಟಿ ರೀ. ಈಗ ಎಲ್ಲ ರಾಜ್ಯದಲ್ಲೂ 7 ಸೀಟು 5-6 ಸೀಟು ಗೆದ್ಕೊಂಡು ಹೋಗ್ತಾ ಇದೆ. ಕರ್ನಾಟಕದಲ್ಲಿ ದಾವಣಗೆರೆ ಎಲೆಕ್ಷನ್ ನೋಡ್ರಿ, STPIಗೆ ರೀ, ಅವ್ನು ಯಾರು ಕ್ಯಾಂಡಿಡೇಟ್, ಅವ್ನು ಯಾರು ನೋಡೇ ಇರಲಿಲ್ಲ, ಅವ್ನು ಯಾವ ಊರನು ಅಂತ ಗೊತ್ತಿಲ್ಲ, ಎಲ್ಲ ಕೂರ್ಗಿನ ಕೊಡ್ಲಿಪೇಟೆ ಅವನಂತೆ. 20,000ಕ್ಕಿಂತ ಜಾಸ್ತಿ ಓಟ್ ಅಲ್ಲಿ ಬಂದು ಬೀಳುತ್ತೆ ಅಂತ ಹೇಳಿದ್ರೆ ಮುಸಲ್ಮಾನರು ಯಾವ ಮಟ್ಟದಲ್ಲಿ ಥಿಂಕ್ ಮಾಡ್ತಿದ್ದಾರೆ ಯೋಚನೆ ಮಾಡಿ. ಸೊ ಯಾವ್ಯಾವ ಪಾರ್ಟಿಗಳು ಮುಸಲ್ಮಾನರನ್ನ ನೆಚ್ಕೊಂಡೇನೆ ರಾಜಕಾರಣ ಮಾಡ್ತಿದ್ವು, ಇನ್ನು ಅವಕ್ಕೆ ಉಳಿಗಾಲ ಮೇಲೆ ರಾಜಕಾರಣದಲ್ಲಿ ನೋಡಿ. 2014 ಆದಮೇಲೆ BJP ಗ್ರೋತ್ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ? ಇವತ್ತಿರ್ತಕ್ಕಂತಹ 31 ಸರ್ಕಾರಗಳಲ್ಲಿ 22 ಸರ್ಕಾರಗಳು BJP ಮಾಡಿದ್ರಲ್ಲಿ 15 BJPಯ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಭಾರತದ ಲೆಕ್ಕ ತಗೊಂಡ್ರೆ ಒಂದು ಕಡೆ ಹಿಂದೂಗಳು, ಇನ್ನೊಂದು ಕಡೆ ಮುಸಲ್ಮಾನರು. ಹಿಂದೂಗಳ ಓಟಿಗೆ ಕಾಂಪಿಟೇಟರ್ಸ್ ಯಾರ್ಯಾರು BJPಗೆ? ಯಾರೂ ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಸ್ಮಾಲ್ ಆರ್ ರೀಜನಲ್ ಪಾರ್ಟಿ ಈ ಹಿಂದೂ ಓಟಿಗೆ ಕಾಂಪಿಟೇಷನ್ ಆಗ್ತಲೇ ಇಲ್ಲ BJPಗೆ. ಸೊ ಇದು ತೆಕ್ಕೆಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ BJP ತೆಕ್ಕೆಗೆ. ದೇರ್ ಇಸ್ ನೋ ಕಾಂಪಿಟೇಷನ್ ಫಾರ್ 80% ಆಫ್ ದ ವೋಟ್ಸ್. ಇನ್ನು ಉಳಿದಿರೋ 20% ಮುಸ್ಲಿಂ ಓಟ್ಗೆ ಎಷ್ಟು ಕಡೆ ಕಾದಾಟ.
ನೀವು ಯಾವ್ಯಾವ್ದಾರ ರಾಜ್ಯಕ್ಕೆ ಹೋಗಿ, ನೀವು ನ್ಯಾಷನಲ್ ಲೆವೆಲ್ಗೆ ಹೋಗಿ, ಕಮ್ಯುನಿಸ್ಟ್ ಅದಕ್ಕೆ ಓಡಾಡ್ತಾರೆ, ಕಾಂಗ್ರೆಸ್ ಅದಕ್ಕೆ ಓಡಾಡ್ತಾರೆ, ಸಮಾಜವಾದಿ ಪಾರ್ಟಿ ಅದಕ್ಕೆ ಓಡಾಡ್ತಾರೆ, RJD ಅದಕ್ಕೆ ಹೊಡೆದಾಡುತ್ತೆ, TMC ಅದಕ್ಕೆ ಹೊಡೆದಾಡುತ್ತೆ, DMK ಅದಕ್ಕೆ ಹೊಡೆದಾಡುತ್ತೆ. ಇನ್ನು ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಬಂದ್ಬಿಡಿ, ನೀವು ಆಮ್ ಆದ್ಮಿ ಪಾರ್ಟಿ ಇಟ್ಕೊಳ್ಳಿ, ಆಮ್ ಆದ್ಮಿ ಪಾರ್ಟಿ ಅದಕ್ಕೆ ಹೊಡೆದಾಡುತ್ತೆ. ಅದರ ಅರ್ಥ ಎಲ್ಲಿವರೆಗೂ ಈ ದೊಡ್ಡ ಸಮುದಾಯ 80% ಸಮುದಾಯ ಹಿಂದೂಗಳನ್ನ ಇವರು ನೆಗ್ಲೆಕ್ಟ್ ಮಾಡ್ಕೊಂಡು ಇವರು ಒಗ್ಗಟ್ಟಾಗಲ್ಲ ಅಂತೇಳಿ ಒಂದು ಮಿತ್ತಿಟ್ಕೊಂಡು ಈ ಮುಸ್ಲಿಂ ಓಟಿನ ಬಾಲ ಹಿಡ್ಕೊಂಡು ಹೋದ್ರಲ್ಲ, ಇವತ್ತು ಅವರಿಗೆ ಸತ್ಯ ಅರ್ಥ ಆಗ್ತಾ ಇದೆ, ಇದನ್ನು ನೆಚ್ಕೊಂಡೋದ್ರೆ ಇನ್ನು ಆಗಲ್ಲ ಅಂಥೇಳಿ. ಆದರೆ ಇವರ ಒಂದು ನರಕ ರೂಪವನ್ನು ನೋಡಿರ್ತಕ್ಕಂಥ ಹಿಂದೂಗಳು ಇವನ್ನ ನಂಬೋ ಸ್ಥಿತಿಲಿಲ್ಲ. ಇದು BJPಗೆ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಗಿರೋದು. ಯಾಕೆ 90%, 92%, 93% ಪೋಲಿಂಗ್ ಆಗುತ್ತೆ, 80%, 85% ಸ್ಟ್ರೈಕ್ ರೇಟಲ್ಲಿ ಸೀಟ್ಗಳು ಬರ್ತದೆ ಅಂತ ಹೇಳಿದ್ರೆ ಈ ಕನ್ಸಾಲಿಡೇಷನ್ ಆಫ್ ಹಿಂದೂಸು. ಇದು ರಾಷ್ಟ್ರೀಯತೆ ವಿಚಾರಕ್ಕೂ, ಸಂಸ್ಕೃತಿಯ ವಿಚಾರಕ್ಕೂ, ಧರ್ಮದ ವಿಚಾರಕ್ಕೂ, ದೇಶದ ವಿಚಾರಕ್ಕೂ ಭಾಳ ಒಳ್ಳೆಯ ಬೆಳವಣಿಗೆ. ಸೊ ಆ ಪಕ್ಷಗಳು ನಿಧಾನಕ್ಕೆ ಮುಸಲ್ಮಾನರ ಮೇಲೆ ನೆಚ್ಕೊಳ್ಳೋದನ್ನು ಬಿಡ್ತಾ ಇದ್ದಾವೆ. ಅದೇ ರೀತಿ ಮುಸಲ್ಮಾನರು ಕೂಡ ಆ ಪಕ್ಷಗಳನ್ನು ನೆಚ್ಕೊಳ್ಳೋದನ್ನು ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಬರ್ತಿರ್ತಕ್ಕಂಥ ದಿನಗಳು ಭಾಳ ರೋಚಕವಾಗಿರ್ತವೆ. ನಮಸ್ಕಾರ.